ಐ ಆಮ್ ಸಾರಿ. ಊರ್ ಬಿಟ್ಟು ಹೋಗು ಅಂದ್ರೆ ಹೋಗಲ್ಲ ಅಂತ್ಯ, ಅಡ್ಡದಲ್ಲಿ ಮರ್ಯಾದೆಗಿರು ಅಂದ್ರೆ ಇರಲ್ಲ ಅಂತ್ಯ. ಎಷ್ಟು ಸಲ ಹೇಳೋದು ನಿನ್ಗೆ? ಎಷ್ಟು ಹೇಳಿದ್ರು ನನ್ನ ಅರ್ಥನೆ ಮಾಡ್ಕೋತಿಲ್ವಲ್ಲ. ಯಾಕೆ ನನಗೆ ಹಿಂಸೆ ಕೊಡ್ತಾ ಇದೀಯಾ? ಗಿರೀಶಣ್ಣ, ಯಾವ ಹುಡುಗಿ ಹತ್ರನೂ ಸಂತ ಇಷ್ಟೊಂದು ಕೋಪವಾಗಿದ್ದನ್ನ ನಾನು ನೋಡೇ ಇರ್ಲಿಲ್ಲ. ಯಾರ ಹುಡುಗಿ? ಅವನು ಅವಳ ಹತ್ರ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾನೆ? ಅಯ್ಯೋ, ಅವಳ ಹೆಸರು ರಮ್ಯಾ ಅಂತ. ಸಂತನ ಬಿಡದೆ ಲವ್ ಮಾಡ್ತಿದ್ದಾಳೆ. ಇದರಿಂದ ನಿನಗೆ ತೊಂದರೆ ಆಗತ್ತೆ ಅಂತ ಹೇಳಿದ್ರು ಒಂಚೂರು ಅರ್ಥ ಮಾಡ್ಕೋತಾ ಇಲ್ಲ. ಅಮ್ಮ, ಸಂತ ಸಂತೋಷವಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಾಯ್ತಮ್ಮ. ಇವರಿಬ್ರು ಒಂದಾದ್ರೆ ಸಂತ ಮತ್ತೆ ಮೊದ್ಲಿನ ಹಾಗೆ ಆಗ್ತಾನೆ. ಬಾಮ್ಮ, ಗಿರೀಶ, ಇವರಿಬ್ರು ಕರ್ಕೊಂಡು ಹೋಗು. ಆಯ್ತು, ನಡಿ ನಡಿ. ಹೇಳು ಗಿರೀಶ, ನನ್ಗೇನು ತೊಂದರೆ ಆಗಿಲ್ಲ. ಅವ್ರನ್ನ ಸೇಫಾಗಿ ಮನೆ ಸೇರಿಸ್ಬಿಡು. ಓಕೆ ಓಕೆ ಸಂತ, ನಾನು ಹೇಳಿಲ್ವಾ ಲಕ್ಷ್ಮಿ ಅವ್ನಿಗೆ ಏನೂ ಆಗಲ್ಲ ಅಂತ. ಗಿರೀಶಣ್ಣ, ಇವರೆಲ್ಲ ಯಾರು? ಸಂತನ್ ಯಾಕೆ ಸಾಯ್ಸಕ್ ಬಂದ್ರು? ರಮ್ಯಾ, ನೀನಾದ್ರೂ ಹೇಳು ಪ್ಲೀಸ್. ನಿನಗೆಲ್ಲ ಗೊತ್ತು, ಪ್ಲೀಸ್ ನಿಜ ಏನು ಅಂತ ಹೇಳು. ಅವರು ಪೊಲೀಸ್ ಆಫೀಸರ್ಸ್. ಸಾಂಗ್ಲಿಯಾನ ಸಂತನ್ ಸಾಯಿಸ್ಬೇಕು ಅಂತಾನೆ ಅಪಾಯಿಂಟ್ ಮಾಡಿರೋರು. ಅಯ್ಯೋ ಅಯ್ಯೋ ದೇವ್ರೆ, ಯಾಕೆ ಹೀಗ್ ಮಾಡ್ದೆ? ಏನಾಗ್ಬಾರ್ದು ಅಂತ ನಾನು ಅನ್ಕೊಂಡಿದ್ನು, ಅದೇ ಆಗೋಯ್ತಲ್ಲ. ಅಳ್ಬೇಡ ಲಕ್ಷ್ಮಿ, ಅಳ್ಬೇಡ. ಅಳೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಈಗ ಏನ್ ಮಾಡ್ಬೇಕನ್ನೋದನ್ನ ಯೋಚನೆ ಮಾಡು. ಆಕ್ಚುಲಿ ನಾನು ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೆ ಈ ವಿಷಯ ನಿಂಗೆ ಹೇಳಕ್ಕೆ. ಆದ್ರೆ ಅಷ್ಟ್ರಲ್ಲಿ ಇದೆಲ್ಲ ಆಗೋಯ್ತು. ನೋಡು, ನೀನು ಮೊದಲು ನೋಡಿದ ಸಂತಾನೇ ಬೇರೆ, ಇವತ್ ನೋಡ್ತಿರೋನೇ ಬೇರೆ. ಅವನು ಈಗ ರೌಡಿಸಂ ಪ್ರಪಂಚದಲ್ಲಿ ಬಹಳ ದೂರ ಹೋಗ್ಬಿಟ್ಟಿದ್ದಾನೆ. ಒಂದ್ ಕಡೆ ರೌಡಿಗಳು, ಮತ್ತೊಂದ್ ಕಡೆ ಪೊಲೀಸ್ನವರು. ಮಧ್ಯದಲ್ಲಿ ಅವನ್ನ ಉಳಿಸ್ಕೊಬೇಕು ಅಂದ್ರೆ ನೀನು ಮನಸ್ ಮಾಡ್ಬೇಕು. ಸಂತ ಚೆನ್ನಾಗಿರ್ತಾನೆ ಅಂದ್ರೆ ನಾನ್ ಸಾಯೋದಕ್ಕೂ ರೆಡಿ ಇದ್ದೀನಿ. ಯಾರು ಸಾಯ್ಬಾರ್ದು ಅಂತಾನೆ ನಾನ್ ಈ ರೀತಿ ಇವತ್ ಹೇಳ್ತಾ ಇರೋದು. ಅವನಿವತ್ತು ಯಾರ ಮಾತು ಕೇಳ್ತಿಲ್ಲ. ಅವನ್ ಎದೆಲ್ ಉರಿತಾ ಇರೋ ಕಿಚ್ಚನ್ನ ಆರಿಸಿ ಮತ್ತೆ ಅವನನ್ನ ಮೊದ್ಲಿನ ಹಾಗೆ ಮಾಡ್ಬೇಕು ಅಂದ್ರೆ ಇರೋದು ಒಂದೇ ದಾರಿ, ಅವನನ್ನ ಬದಲಾಯಿಸೋದು. ಸಂತನ್ ಮುಖ ಈಗ ನಗು ಮುಖ ಆಗಿರೋದೆ ನೀನ್ ಬಂದ ಮೇಲೆ. ಎಷ್ಟೋ ಸಲ ನಾ ಅವನ್ ಮನ್ಸನ್ನ ಚೇಂಜ್ ಮಾಡಕ್ ಟ್ರೈ ಮಾಡಿದೀನಿ, ಆದ್ರೆ ನನ್ ಕೈಲಿ ಅವನ ಡ್ರೆಸ್ ಸ್ಟೈಲ್ನ ಕೂಡ ಚೇಂಜ್ ಮಾಡಕ್ ಆಗ್ಲಿಲ್ಲ. ಈಗ ನೀನ್ ಬಂದ್ಮೇಲೆ ಅವನೇ ಚೇಂಜ್ ಆಗಿದ್ದಾನೆ. ನೋಡು, ಅವನ್ಗೆ ಅನ್ಯಾಯ ಮಾಡಿದವ್ರಿಗೆ ಶಿಕ್ಷೆ ಕೊಡ್ಸೋ ಜವಾಬ್ದಾರಿ ನಂದು. ಪೊಲೀಸ್ನವ್ರಿಗೆ ಸರೆಂಡರ್ ಆಗೋ ಹಾಗೆ ಮಾಡೋ ಜವಾಬ್ದಾರಿ ನಿಂದು. ಹಾಗೆ ಮಾಡೋದ್ರಿಂದ ಸಂತನ್ಗೆ ಪೊಲೀಸ್ನವರಿಂದ ತೊಂದರೆ ಆಗಲ್ವಾ? ಅವರವನ್ನ ಸಾಯಿಸಲ್ಲ ಅಂತ ಹೇಗ್ ನಂಬೋದು? ಆ ನಂಬಿಕೆ ನನಗಿದೆ ಲಕ್ಷ್ಮಿ. ಕಮಿಷನರ್ ಸಾಂಗ್ಲಿಯಾನ ನನ್ಗೆ ಇದಕ್ ಮುಂಚೆನೆ ಹೇಳಿದ್ರು. ಅವ್ರು ತುಂಬಾ ಒಳ್ಳೆಯವರು. ಅವನ್ಗೆ ಒಳ್ಳೆ ಜೀವನ ರೂಪಿಸ್ಕೊಳಕ್ಕೆ ಅವಕಾಶನೂ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಅನ್ಯಾಯ ಮಾಡಲ್ಲ. ಸರಿ, ನಾನ್ ಸಂತನ್ ಹತ್ರ ಮಾತಾಡಿ ಅವನನ್ನ ಸಾಂಗ್ಲಿಯನ ಮನೆ ಕರ್ಕೊಂಡ್ ಬರ್ತೀನಿ. What are you telling, Ramya? ಸಂತ ಸರೆಂಡರ್ ಆಗ್ತಾನ? ಹೌದು ಸರ್. ತಗೊಳ್ಳಿ ಸರ್. ಎದ್ದಾಳ. ನಾಗನ್ ಹುಡುಗರ ಜೊತೆ ನಮ್ಮವ್ರು ಯಾಕೆ ಹೋಗ್ತಾ ಇದ್ದಾರೆ? ನಾನು ಹೇಳ್ತಿರೋ ಕೆಲಸ ಮಾಡ್ಕೊಟ್ರೆ
ಇನ್ನೂ ಬೇಕಾದ್ರೆ ಹಣ ಆಮೇಲೆ ಕೊಡ್ತೀನಿ, ಸದ್ಯಕ್ಕೆ ಇದನ್ನ ಇಟ್ಕೊಳ್ಳಿ. ಸರಿ ಆಯ್ತಣ್ಣ. ಮೊದಲು ಸಂತ ಎಲ್ಲಿ ಸಿಗ್ತಾನೆ ಅಂತ ಹೇಳಿ. ಹೇಳಿ ಗಿರೀಶ. ಆ ಕೋಳಿ ಮತ್ತೆ ಎಣ್ಣೆ ಮುಂಜ ಆ ನಾಗನ ಕಡೆ ಸೇರ್ಕೊಂಡ್ಬಿಟ್ಟಿದಾರೆ ಸಂತ. ಈಗ ಅವ್ರು ಎಲ್ಲಿದ್ದಾರೆ? ರಾಜಾಜಿನಗರ ದೊಡ್ಡಮೋರಿ ಹತ್ರ. ಏಯ್ ನಡೀರೋ. ಯಾಕೆ ಲಕ್ಷ್ಮಿ, ಏನಾಯ್ತು? ನಿನಗೇನಾದ್ರೂ ತೊಂದರೆ ಆಯ್ತಾ? ನನಗೇನು ತೊಂದರೆ ಆಗಿಲ್ಲ, ಎಲ್ಲ ನಿನಗೆ ಆಗಿರೋದು. ನೀನ್ ಏನ್ ಮಾಡ್ತಿದ್ಯಾ ಅಂತ ನಿನಗೆ ಗೊತ್ತಾ? ಒಂದ್ ನಿಮಿಷ ಮೈ ಮಾಡ್ತಿದ್ರು ನನ್ನ ಕಣ್ಣು ಮುಂದೆನೆ ನೀನ್ ಪೊಲೀಸ್ನವ್ರ ಗುಂಡಿಗೆ ಬಲಿ ಆಗ್ತಿದ್ದೆ. ಇದನ್ ನೋಡಕ್ಕೋಸ್ಕರ ನಾನ್ ಬದುಕಿರೋದು, ಇದಕ್ಕೋಸ್ಕರನೇನಾ ನೀನ್ ಮತ್ತೆ ನನಗ್ ಸಿಕ್ಕಿರೋದು? ಲಕ್ಷ್ಮಿ, ಅದು ಹಾಗಲ್ಲ. ಬೇಡ, ನನಗೇನು ಸಮಾಧಾನ ಬೇಡ. ಬಿಟ್ಬಿಡು ಸಂತ, ಇದನ್ನೆಲ್ಲ ಬಿಟ್ಬಿಡು. ಜೀವನ ಅಂದ್ರೆ ಬರೀ ರೋಷ, ದ್ವೇಷ, ಆವೇಶ ಅಷ್ಟೇ ಅಲ್ಲ. ನೀನ್ ಈ ಸುಳಿ ಸಿಕ್ಕಾಕೊಂಡು ಹಾಳಾಗೋದನ್ನ ನೋಡ್ಕೊಂಡು ಸುಮ್ಮನಿರಕ್ ನನಗೆ ಆಗಲ್ಲ. ದಯವಿಟ್ಟು ನನ್ನ ಮಾತು ಕೇಳು, ಇದನ್ನೆಲ್ಲ ಬಿಟ್ಬಿಡು. ಬಿಟ್ಬಿಟ್ಟು ಏನ್ ಮಾಡ್ಲಿ? ಯಾವ ಕಾರಣಕ್ಕೋಸ್ಕರ ಬದುಕಿರ್ಲಿ? ನನ್ನ ಎದೆ ಉಳಿತಾ ಇರೋ ಕಿಚ್ಚನ್ನ ಹಾಗೆ ಮುಚ್ಚಾಕೊಂತೀಯ? ಆ ಕಿಚ್ ನನ್ ಸುಡ್ತಾ ಇದ್ದಾಗ ದಿನಕ್ಕೆ 100 ಸಲ ಪದೇ ಪದೇ ಸಾಯಿ ಅಂತೀಯ? ಸಾಧ್ಯ ಇಲ್ಲ. ಕಷ್ಟ ಏನನ್ನೋದು ಅನುಭವಿಸೋರು ಮಾತ್ರ ಗೊತ್ತು. ನೋವು ಏನನ್ನೋದು ಹೇಳ್ತಿದ್ದವ್ರು ಮಾತ್ರ ಗೊತ್ತು. ಮನುಷ್ಯ ಸಾಯೋದು ಒಂದೇ ಸಲ. ಸಾವಿಗೆ ಹೆದರೋನು ಯುದ್ಧ ಮಾಡಕ್ಕಾಗಲ್ಲ. ಯುದ್ಧ ಮಾಡೋನ್ಗೆ ಶತ್ರು ಬಿಟ್ರೆ ಅವನ್ ಕಣ್ಗೆ ಬೇರೆ ಏನು ಕಾಣಿಸೋದಿಲ್ಲ. ನಾನು ಇಲ್ಲಿವರೆಗೂ ಬದುಕಿರೋದೆ ನನ್ನ ಈ ಪರಿಸ್ಥಿತಿಗೆ ತಂದ ಆ ನಾಗ ಮತ್ತೆ ಆ ಎಸಿಪಿನ ಮುರ್ಸೋಕೆ. ಆ ಅವಕಾಶ ಇವತ್ತು ಸಿಕ್ಕಿದೆ, ಅದನ್ನ ಕಳ್ಕೊಳಕ್ ನನ್ಗಿಷ್ಟ ಇಲ್ಲ. ನಾನು ಹೇಳಿಲ್ವಾ ಈ ರೌಡಿಗಳೆಲ್ಲ ಇಷ್ಟೇ, ಯಾರ ಮಾತು ಕೇಳಲ್ಲ. ಇಲ್ಲ ಸರ್, ಅವನ್ ಬಂದೇ ಬರ್ತಾನೆ. ಯಾಕೆಂದ್ರೆ ಅವನ್ ಜೀವನದಲ್ಲಿ ಕಳ್ಕೊಂಡಿದ್ ಪ್ರೀತಿ ಮತ್ತೆ ಸಿಕ್ಕಿದೆ. ಅವನ್ ಲಕ್ಷ್ಮಿ ಮಾತಿಗೆ ಬೆಲೆ ಕೊಟ್ಟು ಖಂಡಿತ ಸರೆಂಡರ್ ಆಗ್ತಾನೆ ಸರ್. ಸರೆಂಡರ್ ಆಗ್ಬೇಕಾ? ಹಾಗೆ ಮಾಡಿದ್ರೆ ಅವ್ರು ನನ್ನ ಸುಮ್ಮನೆ ಬಿಟ್ಬಿಡ್ತಾರಾ? ಇಲ್ಲ. ಮುಗ್ಧ ಪ್ರಪಂಚದಲ್ಲಿ ನೆಮ್ಮದಿಯಾಗಿದ್ದ ನನ್ನನ್ನ ಈ ರಕ್ತ ಪ್ರಪಂಚದಲ್ಲಿ ಕರ್ಕೊಂಡ್ಬಂದು ರೌಡಿ ಸಂತ ಸೃಷ್ಟಿ ಮಾಡಿದ್ದೆ ಈ ಪೊಲೀಸ್ನವರು. ಎಷ್ಟೇ ಕಷ್ಟ ಬಂದ್ರು ನನ್ ಮಗ ದಾರಿ ತಪ್ಪಲ್ಲ, ಯಾವ ತಪ್ಪು ಕೆಲಸನೂ ಮಾಡೋದಿಲ್ಲ ಅಂತ ನಂಬಿಕೆ ಇಟ್ಕೊಂಡಿದ್ದ ನಮ್ಮವ್ವ ನಾನೊಬ್ಬ ರೌಡಿ ಕಳ್ಳ ಅಂತ ಅನ್ಕೊಂಡು ಅವಳು ಮುಖಾನು ನೋಡ್ದಾಗೆ ನನ್ನಿಂದ ದೂರ ಆಗೋಗ್ ಮಾಡಿದ್ರಲ್ಲ ಯಾರು? ನೀ ನಂಬ್ತಾ ಇರೋ ಪೊಲೀಸ್ನವರು. ಯಾರೋ ಕೆಲವು ಪೊಲೀಸ್ನರು ನಿನ್ಗೆ ಅನ್ಯಾಯ ಮಾಡಿದ್ರು ತಕ್ಷಣ ಪೊಲೀಸ್ನವರೆಲ್ಲ ಕೆಟ್ಟವರು ಅಂತ ಅನ್ಕೋಬೇಡ. ಹಾಗಾದ್ರೆ ನಾನು ಮೋಸ ಮಾಡಿದವ್ರನ್ನ ಸಾಯಿಸ್ದೆ ಬದುಕಕ್ ಬಿಟ್ಟು ನೋಡ್ಕೊಂಡು ಸುಮ್ಮನೆ ಇರೋ ಅಂತ್ಯಾ? ತಪ್ಪು ಮಾಡಿದವ್ರನ್ನ ಸಾಯಿಸೋದು, ಶಿಕ್ಷೆ ಕೊಡೋದು ಎಲ್ಲ ದೇವ್ರು ನೋಡ್ಕೋತಾನೆ. ನೋಡು ಸಂತ, ದೇವರು ಪ್ರತಿಯೊಬ್ಬರನ್ನ ಭೂಮಿಗೆ ಜೀವನ ಅನ್ನೋ ಬಿಳಿ ಹಾಳೆ ಕೊಟ್ಟು ಕಳ್ಸಿರ್ತಾನೆ. ಬರೆಯೋದಕ್ಕೆ ಬುದ್ಧಿ ಅನ್ನೋ ಪೆನ್ ಕೊಟ್ಟು ಅದ್ರೊಳಗೆ ವಿವೇಕ ಅನ್ನೋ ಈಗ ತುಂಬಿಸಿರ್ತಾನೆ. ಸುಂದರವಾದ ಹೂವನ್ನು ಬರ್ಕೋಬೇಕಾ, ರಕ್ತ ಸಿಕ್ತವಾದ ಮಚ್ಚನ್ ಬರ್ಕೋಬೇಕಾ ಅನ್ನೋದು ನಮಗೆ ಬಿಟ್ಟಿರ್ತಾನೆ. ನಾನು ಈಗಾಗ್ಲೇ ಅದರಲ್ಲಿ ಮಚ್ಚು ಅಂತ ಬರ್ಕೊಂಡ್ಬಿಟ್ಟಿದ್ದೀನಿ. ಅದನ್ನೇ ಬೇಡ ಅಂತಿರೋದು. ನೀನು ನೆನ್ನೆಗೋಸ್ಕರ ಇವತ್ ಹೋರಾಟ ಮಾಡ್ತಾ ನಾಳೆನ ಹಾಳು ಮಾಡ್ಕೋತಾ ಇದೀಯಾ. ಲಕ್ಷ್ಮಿ, ನೀನು ನಾಳೆ ಚೆನ್ನಾಗಿರ್ಬೇಕು, ಅದಕ್ಕೆ ಇದನ್ನೆಲ್ಲ ಬಿಡ್ಬೇಕು. ನಿನ್ನ ಬೇಡ್ಕೋತಾ ಇದ್ದೀನಿ. ನಿನಗ್ ನಾನ್ ಮುಖ್ಯನಾ, ನಿನ್ ದ್ವೇಷನೇ ಮುಖ್ಯನಾ ಅಂತ ನೀನೇ ಡಿಸೈಡ್ ಮಾಡು. ಸಂತ ಗಿರೀಶ, 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 ಏನಾಯ್ತು? ಆ ನಾಗನ್ ಕಡೆಯವರು ಏನ್ ಹೇಳು, ಹೇಳು. ನೋಡ್ದ್ಯಾ ನೋಡ್ದ್ಯಾ, ನಾನು ಇದನ್ನ ಬಿಡ್ಬೇಕಾ ಬೇಡವಾ ಅಂತ ಯೋಚನೆ ಮಾಡೋಷ್ಟರಲ್ಲಿ ಏನು ತಪ್ಪಾಡ್ದೆ ನಾನು ಗಿರೀಶನ್ ಕಳ್ಕೊಂಡೆ. ಇದನ್ನ ಬಿಡ್ಬೇಕಾ? ಇಲ್ಲ ಲಕ್ಷ್ಮಿ, ನಾವು ಬಿಡಲ್ಲ.
ಲಕ್ಷ್ಮಿ 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 ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ಲಕ್ಷ್ಮಿ ನೀನ್ ಯಾಕೆ ಮಧ್ಯೆ ಬರಕ್ ಹೋದೆ ಲಕ್ಷ್ಮಿ 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 ಅಯ್ಯಯ್ಯೋ. ಸಂತ ಬಿಸಿ ಬಿಸಿ ಸುದ್ದೆ ಬಿಸಿ ಬಿಸಿ ಸುದ್ದೆ ಸಂತ ಮತ್ತು ನಾಗರ ಸಾವು ತಗೊಳ್ತಾರೆ ಪೇಪರ್ ತಗೊಳ್ತಾರೆ ಪೇಪರ್ ಪೇಪರ್. ನೋಡು ಸಂತ, ಜಗತ್ತಿನ ದೃಷ್ಟಿಲಿ ಇವತ್ತು ರೌಡಿ ಸಂತ ಬದುಕಿಲ್ಲ. ನನ್ನ ದೃಷ್ಟಿಲಿ ಈಗ ನೀನ್ ರೌಡಿನೂ ಅಲ್ಲ. ನಿನಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬಹಳ ಅನ್ಯಾಯ ಆಗಿದೆ. ಅದಕ್ಕೆ ಸುಳ್ಳು ಫೈಲ್ ಕ್ರಿಯೇಟ್ ಮಾಡಿ ಸಂತನ ರೌಡಿ ಮಾಡಿದ ನಮ್ಮ ಡಿಪಾರ್ಟ್ಮೆಂಟ್ಗೆ ಅದೇ ರೀತಿ ಫೈಲ್ ಕ್ರಿಯೇಟ್ ಮಾಡಿ ನೀನು ಎನ್ಕೌಂಟರ್ ಆದೆ ಅಂತ ಪ್ರೂವ್ ಮಾಡಿದ್ದೀನಿ. ನೋಡು, ಇದನ್ನ ನಾನು ಕಾನೂನನ್ನು ಮೀರಿ ಮಾನವೀಯತೆ ದೃಷ್ಟಿಯಿಂದ ಮಾಡಿದ್ದೀನಿ. ಆದ್ರೆ ಬೆಂಗಳೂರಲ್ಲಿ ನೀನು ಯಾರ ಕಣ್ಗೂ ಕಾಣಿಸ್ಕೋಬಾರ್ದು. ಅದಕ್ಕೆ ಈಗ ನಾನು ಹೇಳಿದ ಜಾಗಕ್ಕೆ ಹೋಗಿ ಹೊಸ ಜೀವನ ಶುರು ಮಾಡು. ವಿಶ್ ಯು ಬೆಸ್ಟ್ ಆಫ್ ಲಕ್. ಗಾಡ್ ಬ್ಲೆಸ್ ಯು. ಏನಮ್ಮ ರಮ್ಯಾ, ಅವನ್ ರೌಡಿ ಆಗಿದ್ದಾಗ ಅಷ್ಟು ಪ್ರೀತಿ ಮಾಡ್ತಿದ್ದೆ. ಈಗ ಅವನ್ನೆಲ್ಲ ಬಿಟ್ಟು ನಿಜವಾದ ಸಂತಿನ ತರ ಒಬ್ನೇ ಹೋಗ್ತಿದ್ದಾನೆ. ನೀನು ಅವನ ಜೊತೆ ಹೋಗಲ್ವಾ? ಇಲ್ಲ ಸರ್, ಇವತ್ತು ಅವನ ಜೊತೆಯಲ್ಲಿ ಹೋಗೋದಿಕ್ಕೆ ಇನ್ಯಾರಿಗೂ ಜಾಗ ಇಲ್ಲ. ಅವನ್ ಲಕ್ಷ್ಮಿ ನೆನ್ಪಲ್ಲೇ ಅವಳ ಮಗು ಜೊತೆ ಹೋಗ್ತಾ ಇದ್ದಾನೆ. ಪ್ರೀತಿಸೋದು ಅಂದ್ರೆ ಪ್ರೀತಿಸ್ತೋರ್ನ ಪಡ್ಕೊಳ್ಳೋದು ಅಷ್ಟೇ ಅಲ್ಲ ಸರ್. ಪ್ರೀತಿಸ್ತೋರು ಎಲ್ಲಿದ್ರೂ ಚೆನ್ನಾಗಿರ್ಬೇಕು. ಇದನ್ನ ನಾನು ಅವನ ಜೀವನನ ನೋಡಿನೇ ಕಲ್ತೆ. ಅವನ್ ಎಲ್ಲಿದ್ರು ನನ್ನ ಹೃದಯದಲ್ಲಿ ಯಾವಾಗ್ಲೂ ಇರ್ತಾನೆ ಸರ್.